ದೇವಸ್ಥಾನಗಳಲ್ಲಿ ಲೂಟಿ ಮಾಡೋದು ಮುಸ್ಲಿಂ ರಾಜರು ಅಂತ ಒಂದು ನರೇಟಿವ್ ಫಿಕ್ಸ್ ಮಾಡಿದಾರಲ್ಲ, ಆಯ್ತಪ್ಪ ಒಪ್ಪೋಣ. ಯಾಕಂತಂದ್ರೆ ಅವರು ಹಿಂದೂ ದೇವರುಗಳ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ಹಿಂದೂ ದೇವಸ್ಥಾನಗಳ ಮೇಲೆ ಅವ್ರಿಗೆ ಶ್ರದ್ಧೆ ಇಲ್ಲ, ಅವರು ಲೂಟಿಕೋರರು. ಹಿಂದೂ ರಾಜರುಗಳು ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿಲ್ವಾ? ಈಟಿಗೆ ಸಿಗಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಹೌದು, ಅಂತ ವೀರರು ಶೂರರು ಅಂತ ಹೇಳ್ಬಿಟ್ಟು ಇವ್ರು ಏನು ಹುಲಿ ಹೊಡ್ಕೊಂಡ್ ಬಂದಿರಲ್ಲ, ಮೊಲ ಹೊಡ್ಕೊಂಡ್ ಬಂದಿರ್ತಾರೆ. 9ನೇ ಶತಮಾನದಲ್ಲಿ ಶಂಕರ ವರ್ಮ ಅನ್ನೋನು 64 ದೇವಸ್ಥಾನಗಳನ್ನು ಲೂಟಿ ಮಾಡ್ತಾನೆ. ಇದು ಹಿಂದೂಗಳ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದಾಗ ರಾಮ ಮಂದಿರವನ್ನ ಲೂಟಿ ಮಾಡಿದವ್ರು ಯಾರು? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಏನಾಗಿದೆ ಅಂತಂದರೆ, ದೇಶದಲ್ಲಿ ಈ ದೇವಾಲಯಗಳ ಮೇಲೆ ಕೇವಲ ಮುಸ್ಲಿಂ ದೊರೆಗಳು, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಂತ ಮುಸ್ಲಿಂ ರಾಜರು ಮಾತ್ರ ದಾಳಿ ಮಾಡಿದ್ದಾರೆ ಅಂತ ನಾವು ಕೇಳಿದ್ದೀವಿ, ಓದಿದ್ದೀವಿ. ಆಗಾಗ ವಿಡಿಯೋ ತುಣುಕುಗಳಲ್ಲಿ, ಟ್ರೋಲ್ ಪೇಜ್ಗಳಲ್ಲಿ, ವಿಡಿಯೋ ಶಾರ್ಟ್ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೇವೆ. ಬಟ್ ನಿಜವಾಗಿಯೂ ಕೂಡ ಈ ದೇವಸ್ಥಾನಗಳನ್ನು ದರೋಡೆ ಮಾಡೋದು, ಕಳ್ಳತನ ಮಾಡೋದು ಮುಸ್ಲಿಂ ದೊರೆಗಳು ಅಷ್ಟೇ ಮಾಡಿದಾರಾ ಅಥವಾ ಎಲ್ಲ ದೊರೆಗಳು, ಹಿಂದೂ ದೊರೆಗಳು ಕೂಡ ಮಾಡಿದಾರಾ? ಇದ್ರ ಬಗ್ಗೆ ನನಗೆ ಕುತೂಹಲ ಇದೆ. ಇದ್ರ ಬಗ್ಗೆ ನಮ್ಮ ಪೆನಲಿಸ್ಟ್ ಆದ ಶಶಿಕಾಂತ್ ಎಡಹಳ್ಳಿ ಸರ್ ಅವರು ಒಂದಿಷ್ಟು ರಿಸರ್ಚ್ ಮಾಡ್ಕೊಂಡು ಬಂದು ಈ ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಸರ್, ಏನು ನಿಜವಾಗಿಯೂ ನೀವು ಹಿಂದೂ ದೇವಸ್ಥಾನಗಳನ್ನ ಹಿಂದೂ ದೊರೆಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳ್ತೀರಾ ನೀವು? ಒಂದು ಏನು ಸಾಕ್ಷಿ ಇದೆ ಇದಕ್ಕೆ ಅಂತ? ಒಂದು ನರೇಟಿವನ್ನ ಫಿಕ್ಸ್ ಮಾಡಲಾಗಿದೆ. ಏನು ನರೇಟಿವ್? ಅದಕ್ಕೆ ಸಂಕತನ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಏನಂದ್ರೆ, ಮುಸ್ಲಿಮಾನರು ದರೋಡೆಕೋರರು. ನಮ್ಮ ದೇಶ ಸಂಪದ್ಭರಿತವಾದಂಥ ದೇಶವಾಗಿತ್ತು. ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ವಜ್ರ ವೈಡೂರ್ಯ ಬಂಗಾರಗಳೆಲ್ಲವನ್ನು ಇಟ್ಟಿರ್ತಿದ್ರು. ಆದರೆ ಈ ಗೋರಿ, ಮೊಹಮ್ಮದ್ ಗೋರಿ, ಗಜ್ನಿ ಇಂಥ ಮುಸ್ಲಿಮರು ಇದ್ರಲ್ಲ, ಇವರು ದರೋಡೆಕೋರರು. ಇವರು ಭಾರತದವರೆಲ್ಲ, ಬೇರೆ ಕಡೆಯಿಂದ ಬಂದರು. 17 ಸರ್ತಿ ಅವನು ಗಜ್ನಿ ಮೊಹಮ್ಮದ್ ದಾಳಿ ಮಾಡ್ದ. 17 ಸರ್ತಿಯೂ ಸಹಿತ ಅವನು ಆನೆ ಒಂಟೆಗಳ ಮೇಲೆ ಸಂಪತ್ತನ್ನು, ಭಾರತದ ಸಂಪತ್ತು, ಭಾರತ ಅನ್ನೋದು ಇರಲಿಲ್ಲ, ರಾಜ್ಯದ ಸಂಪತ್ತುಗಳನ್ನ ಲೂಟಿ ಮಾಡಿಕೊಂಡು ತನ್ನ ದೇಶಕ್ಕೆ ತಗೊಂಡು ಹೋದ ಅನ್ನುವುದನ್ನು ನಾವು ಶಾಲೆಯಲ್ಲಿ ಓದಿದ್ದೀವಿ, ಕೇಳಿದ್ದೀವಿ. ಅಂದರೆ ಹೌದು ಹೌದು ಹೌದು, ಅದು ಕೆಲವು ದೇವಸ್ಥಾನಗಳಾಗಿದ್ದು ನಿಜ ಕೂಡ ಅಲ್ಲ. ನಾನು ಹೇಳ್ತಾ ಇರೋದು, ದೇವಸ್ಥಾನಗಳಲ್ಲಿ ಲೂಟಿ ಮಾಡೋದು ಮುಸ್ಲಿಂ ರಾಜರು ಅಂತ ಒಂದು ನರೇಟಿವ್ ಫಿಕ್ಸ್ ಮಾಡಿದಾರಲ್ಲ, ಆಯ್ತಪ್ಪ ಒಪ್ಪೋಣ. ಯಾಕಂತಂದ್ರೆ ಅವರು ಹಿಂದೂ ದೇವರುಗಳ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ಹಿಂದೂ ದೇವಸ್ಥಾನಗಳ ಮೇಲೆ ಅವ್ರಿಗೆ ಶ್ರದ್ಧೆ ಇಲ್ಲ, ಅವರು ಲೂಟಿಕೋರರು. ಆದ್ದರಿಂದ ಬಂದರು, ದೇವಸ್ಥಾನದಲ್ಲಿ ಬಂಗಾರ ಇತ್ತು ಅಂತ ಗೊತ್ತಿತ್ತು, ಸಂಪತ್ತಿತ್ತು ಅಂತ ಗೊತ್ತಿತ್ತು. ಸೊ ಆದ್ದರಿಂದ ಆವತ್ತು ಬಂದು ದಾಳಿ ಮಾಡಿದ್ರು, ಅದನ್ನು ಲೂಟಿ ಮಾಡಿಕೊಂಡು ತಮ್ಮ ದೇಶಕ್ಕೆ ತಗೊಂಡು ಹೋದ್ರು. ನಂಬೋಣ, ಸತ್ಯವೂ ಇರಬಹುದು, ಯಾಕೆ ಇತಿಹಾಸ. ಸೊ ಆದ್ದರಿಂದ ಸತ್ಯ ಆದರೆ ಒಂದು ಪ್ರಶ್ನೆ, ಯಾಕೆ ಹಿಂದೂ ದೇವಸ್ಥಾನಗಳು ಅಂತ ನೀವೇನು ಹೇಳ್ತೀರಲ್ವಾ, ಹಿಂದೂ ರಾಜರು ಅಂತ ಹೇಳ್ತೀರಲ್ವಾ, ಹಿಂದೂ ರಾಜರುಗಳು ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿಲ್ವಾ? ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು, ವಿಗ್ರಹಗಳನ್ನ ಲೂಟಿ ಮಾಡಿಲ್ವಾ? ಮಾಡಿದಾರೋ ಇಲ್ವೋ? ಇತಿಹಾಸ ಏನು ಹೇಳುತ್ತೆ? ಮಾಡಿದ್ದಾರೆ. ಹಾಗಾದ್ರೆ ಮುಸ್ಲಿಮರಾದ್ರೇನು, ಹಿಂದೂ ಆದ್ರೇನು, ಮುಖ್ಯವಾಗಿರೋದು ಸಂಪತ್ತು, ಅದನ್ನು ಲೂಟಿ ಮಾಡಬೇಕಾಗಿದೆ. ಅದಕ್ಕೆ ಯಾಕ್ರಿ ಧರ್ಮವನ್ನ ಸೇರಿಸ್ತೀರಾ? ಮುಸ್ಲಿಂ ಲೂಟಿಕೋರರು, ಹಿಂದೂ ಲೂಟಿಕೋರರು, ಇಂಗ್ಲಿಷ್ ಲೂಟಿಕೋರರು ಅಲ್ಲ. ಲೂಟಿಕೋರರು ಅಂದ್ರೆ ಸಾಕು. ಅದಕ್ಕೆ ಧರ್ಮವನ್ನ ಜೋಡಿಸುವುದು, ಜಾತಿಯನ್ನ ತೋರಿಸುವುದು, ಕುಲಮತವನ್ನು ಜೋಡಿಸುವ ಅಗತ್ಯ ಇಲ್ಲ. ಲೂಟಿಕೋರರಿಗೆ, ದಾಳಿಕೋರರಿಗೆ ಜಾತಿ ಧರ್ಮ ಅನ್ನೋದಿರೋದಿಲ್ಲ. ಇರೋದು ಒಂದೇ ಒಂದು ಹೆಸರು, ಅವರಿಗೆ ಲೂಟಿಕೋರರು ಅಲ್ವಾ? ಸೊ ಈಗ ಯೋಚನೆ ಮಾಡೋಣ ಒಂದು ಸರ್ತಿ. ನನಗೆ ಈಗ ಹಿಂದೂ ರಾಜರುಗಳು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿದಂಥ ಒಂದು ಸಣ್ಣ ಲಿಸ್ಟ್ ಕೊಡ್ತೀನಿ ನಿಮಗೆ. ಇಷ್ಟೇ. ಈ ಪಲ್ಲವ ರಾಜರೊಬ್ಬರಿದ್ರು, ನರಸಿಂಹವರ್ಮನ್. ಅವರು ಕ್ರಿಸ್ತ ಶಕ 642ರಲ್ಲಿ ಚಾಲುಕ್ಯರ ರಾಜಧಾನಿ ಹೆಸರೇನು? ವಾತಾಪಿ. ಮೂರು ಪಕ್ಕದಲ್ಲಿ ಇದೆಲ್ಲ ಬಾದಾಮಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ದಾಳಿ ಮಾಡ್ತಾರೆ. ಸೊ ಅಲ್ಲಿ ದಾಳಿ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಬಹಳ ಫೇಮಸ್ ಆಗಿರ್ತಕ್ಕಂಥ ಗಣೇಶನ ವಿಗ್ರಹ ಇರುತ್ತೆ. ಆ ಗಣೇಶನ ವಿಗ್ರಹದ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನೆಲ್ಲವನ್ನು ಲೂಟಿ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ತಗೊಂಡು ಹೋಗ್ತಾನೆ ಅವನು, ಪಲ್ಲವ ರಾಜ. ಎಲ್ಲಿಂದ ಅದು? ವಾತಾಪಿಯಿಂದ. ವಾತಾಪಿ ಅಂದ್ರೆ ಬಾದಾಮಿಯಿಂದ.
ಯಾಕಂದ್ರೆ ಬಾದಾಮಿ ಅನ್ನೋದೇನು ಚಾಲುಕ್ಯರ ರಾಜಧಾನಿ. ಚಾಲುಕ್ಯ ರಾಜಧಾನಿ, ಹೌದು. ಚಾಲುಕ್ಯರು ಅವಾಗ ಸಾಂಸ್ಕೃತಿಕ ಬಹಳ ಶ್ರೀಮಂತವಾಗಿರ್ತಕ್ಕಂಥ ರಾಜ್ಯ. ಅವರು ಹಿಂದೂಗಳೇ, ಪಲ್ಲವರು ಕೂಡ ಹಿಂದೂಗಳೇ. ಇವರು ಪಲ್ಲವರು ಹಿಂದೂಗಳೇ, ಅವರು ಪಲ್ಲವರು ಹಿಂದೂಗಳೇ. ಹೌದು. ಆಯ್ತಾ, ರೂಢಿ ಆಯ್ತು. 10ನೇ ಶತಮಾನಕ್ಕೆ ಬರೋಣ. 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಒಬ್ಬ ರಾಜ ಇರ್ತಾನೆ, ಅವನು ಇಂದ್ರ ಮೂರು ಅಂತ. ಅವನೇನ್ ಮಾಡ್ತಾನೆ, ಪ್ರತಿಹಾರರು ಅಂತಿರ್ತಾರೆ. ಪ್ರತಿಹಾರರ ಪೋಷಣೆಯಲ್ಲಿ ಕಲಪ್ರಿಯ ದೇವಾಲಯ ಅಂತಿರುತ್ತೆ, ಬಹಳ ಫೇಮಸ್ ದೇವಾಲಯ ಆಗಿನ ಕಾಲದಲ್ಲಿ. ಅದನ್ನು ಲೂಟಿ ಮಾಡಿ, ಅದನ್ನು ನಾಶ ಮಾಡಿ, ಬರೀ ಲೂಟಿ ಮಾಡಿ ಹೋಗೋದಿಲ್ಲ ಇವರು, ಅದನ್ನು ಸಂಪೂರ್ಣ ನಾಶನೂ ಮಾಡ್ತಾರೆ. ದೇವಾಲಯನೇ ನಾಶ ಮಾಡ್ತಾರೆ, ಲೂಟಿ ಮಾಡ್ಕೊಂಡು ಹೋಗ್ತಾರೆ. 11ನೇ ಶತಮಾನಕ್ಕೆ ಬರೋದಿದ್ರೆ ಕಾಶ್ಮೀರದ ರಾಜ ಒಬ್ಬ ಹರ್ಷ ಅಂತಿರ್ತಾನೆ. ಅವನೇನ್ ಮಾಡ್ತಾನೆ, ಮಂದಿರಗಳನ್ನ ಲೂಟಿ ಮಾಡಿ, ಆಯ್ತಾ, ಅವನು ಎಲ್ಲ ಸಂಪತ್ತನ್ನು ಎತ್ಕೊಂಡು ಹೋಗಿದ್ದಕ್ಕೆ ಹಲವಾರು ದಾಖಲೆಗಳಿದ್ದಾವೆ. ಇದು ಕಾಶ್ಮೀರ ರಾಜ್ಯದ. ಇದು ಇವಾಗ ಬರೋಣ ನಮ್ಮ ಕಡೆಗೆ. 1514ರಲ್ಲಿ ವಿಜಯನಗರದ ಅರಸು ಕೃಷ್ಣದೇವರಾಯರು ಇದಾರಲ್ವಾ, ಹಂಪಿ, ಹೌದು. ಅವರು ಬಹಳ ಫೇಮಸ್ ಆಗಿರ್ತಕ್ಕಂಥ ದೇವರಲ್ಲ, ರಾಜರು. ಸೊ ಅವ್ರು ಏನ್ ಮಾಡ್ತಾರೆ, ಉದಯಗಿರಿಯ ದೇವಾಲಯದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಒಂದು ಬಾಲಕೃಷ್ಣ ವಿಗ್ರಹ ಇರುತ್ತೆ, ಬಂಗಾರದ್ದು. ಅದನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಬೇಕಾದ್ರೆ ಫ್ರಂಟ್ ಲೈನ್ ಮತ್ತು ದ ಹಿಂದೂ ಪತ್ರಿಕೆಯಲ್ಲಿ ಇದ್ರ ವರದಿ ಆಗುತ್ತೆ, ಅದನ್ನ ನೋಡಬಹುದು. ಉದಯಗಿರಿ ಎಲ್ಲಿ ಬರುತ್ತೆ? ಉದಯಗಿರಿ ಅಂತ ಬಿಟ್ಟು ಇನ್ನೊಂದು ದೇಶ, ಇನ್ನೊಂದು ರಾಜ್ಯ, ರಾಜ್ಯದ ಮೇಲೆ. ಇತರ ಈ ಪಲ್ಲವರು ಅಂತ ಕೇಳಿದಿರಿ ನೀವು. ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು, ಪ್ರತಿಹಾರರು, ಚಂದೇಲರು, ಮುಂತಾದ ರಾಜರುಗಳು ಎಲ್ಲರೂ ಸಹಿತ ತಮ್ಮ ಎದುರಾಳಿ ರಾಜ್ಯ ಅಂತ ಏನಿದೆಯಲ್ವಾ, ಆ ರಾಜ್ಯದ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾರೆ, ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ, ಎಲ್ಲ ಧನ ಕನಗಳನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಇವರೆಲ್ಲರ ಕಣ್ಣು ದೇವಸ್ಥಾನದ ಮೇಲೆ ಇತ್ತು? ಆ ರಾಜನ ಅರಮನೆಯನ್ನು ಲೂಟಿ ಮಾಡಲಿ, ಆ ರಾಜ್ಯದ ರಾಜನ ಮೇಲೆ ದಾಳಿ ಮಾಡಲಿ, ಅದು ಬಿಟ್ಬಿಟ್ಟು ದಾಳಿ ಮಾಡ್ತಾರೆ, ಸೋಲಿಸ್ತಾರೆ. ಆಮೇಲೆ ನೆಕ್ಸ್ಟ್ ಹೋಗೋದೇನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾವುದು ಪ್ರಸಿದ್ಧ ದೇವಸ್ಥಾನ ಇದೆ, ಇವರು ಬೇಹುಗಾರರು ಇಟ್ಟಿರ್ತಾರೆ, ಎಲ್ಲೆಲ್ಲಿ ಸಂಪನ್ಮೂಲಗಳು ಇಟ್ಟಿದ್ದಾರೆ ನೋಡ್ರಪ್ಪ ರಾಜರು, ಜನರು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಷ್ಟೇ. ಆಗಿನ ಕಾಲದಲ್ಲಿ ಈಗಿನ ಹಾಗೆ ಬ್ಯಾಂಕ್ಗಳಿರಲಿಲ್ಲ. ಅವಾಗಿರ್ತಕ್ಕಂಥದ್ದು ಮಂದಿರಗಳಿದಾವಲ್ಲ, ಈ ದೇವ ಮಂದಿರಗಳು ಆರ್ಥಿಕ ಕೇಂದ್ರಗಳಾಗಿದ್ದು. ಬಂಗಾರವನ್ನ ದೇವಸ್ಥಾನಗಳಿಗೆ ಜನ ದಾನ ಕೊಡ್ತಿದ್ರು, ರಾಜರು ದಾನ ಕೊಡ್ತಿದ್ರು, ಉಂಬಳಿ ಅಂತ ಕೊಡ್ತಿದ್ರು. ಸೊ ಅದು ಎಲ್ಲ ಆದಾಯವನ್ನ ದೇವಸ್ಥಾನದಲ್ಲಿ ಯಾವುದೋ ಒಂದು ಅಂಡರ್ ಗ್ರೌಂಡ್ ಅಲ್ಲಿ, ಈಗ ಹೆಂಗ ನಾವು ಪದ್ಮನಾಭ ದೇವಸ್ಥಾನದಲ್ಲಿ ಇವತ್ತು ಸಹಿತ ಎಷ್ಟೋ ಏನು ಕೋಣಿಗಳನ್ನ ತೆಗೆದಿಲ್ಲ, ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಅಲ್ಲಿ ಅಷ್ಟೊಂದು ಬಂಗಾರ ಇದೆ ಅಂತ, ಆಭರಣಗಳಿದಾವೆ. ಯಾರು ಜನ ಕೊಟ್ಟಿದ್ದು ಆಭರಣಗಳು. ಅದಕ್ಕೆ ಒಂದು ದೇವಾಲಯಗಳನ್ನ ಲೂಟಿ ಮಾಡೋದ್ರಿಂದ ಶತ್ರು ರಾಜರುಗಳನ್ನ ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ದುರ್ಬಲಗೊಳಿಸತಕ್ಕಂಥ ಒಂದು ತಂತ್ರಗಾರಿಕೆ. ಈ ರಾಜ ಹೋಗೋದು, ಅಲ್ಲಿ ದಾಳಿ ಮಾಡೋದು. ಅಲ್ಲಿರ್ತಕ್ಕಂಥ ರಾಜ್ಯದವರು, ಅಯ್ಯೋ ನಮ್ಮ ದೇವಸ್ಥಾನನೇ ಹೋಯ್ತು, ನಮ್ಮ ದೇವಸ್ಥಾನ ಸಂಪನ್ಮೂಲ ಹೋಯ್ತು, ಅವಮಾನ. ಇದನ್ನ ಈ ರೀತಿ ದ್ವೇಷವನ್ನು ತೀರಿಸ್ಕೊಳ್ತಾ ಇದ್ರು. ಶತ್ರು ರಾಜ್ಯದ ವಿಗ್ರಹಗಳನ್ನ ಕದೀತಿದ್ರು, ಸಂಪನ್ಮೂಲನ ಲೂಟಿ ಮಾಡ್ತಿದ್ರು. ಅದನ್ನು ತೆಗೆದುಕೊಂಡು ಸುಮ್ಮನೆ ಲೂಟಿ ಮಾಡ್ಕೊಂಡು ಹೋಗ್ತಾರಲ್ಲ, ಅದನ್ನು ತೆಗೆದುಕೊಂಡು ಬಂದು ತಮ್ಮ ರಾಜಧಾನಿಯಲ್ಲಿ ಪ್ರದರ್ಶನ ಕಟ್ತಿದ್ರು. ವಿಜಯೋತ್ಸವ. ಇವಾಗ ಸಹ ದಸರಾ ವಿಸ್ತರದಲ್ಲಿ ಮೂರಲ್ಲಿ ಬ್ಯಾಟೆಗೆ ಅಂತ ಹೋಗ್ತಾರೆ, ಗೊತ್ತಾ ನಿಮ್ಗೆ? ಎಲ್ಲಿ ಬ್ಯಾಟೆಗೆ ಹೋಗ್ತಾರೆ? ಯಾವ್ದು ಗುಡ್ಡಕ್ಕೆ ಹೋಗ್ತಾರೆ, ಅಲ್ಲಿ ಮೊಲಾನೋ ಏನೋ ಒಂದೊಂದು ಚಿಕ್ಕ ಪುಟ್ಟ ಪ್ರಾಣಿಗಳು ಹಿಡ್ಕೊಂಡು ಬಂದು ಆ ಊರು ತುಂಬಾ ಮೆರವಣಿಗೆ ಮಾಡ್ತಾರೆ. ಅದನ್ನ ಈಟಿಗೆ ಸಿಗಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅಂತ ವೀರರು ಶೂರರು ಅಂತ ಹೇಳ್ಬಿಟ್ಟು ಇವ್ರು ಏನು ಹುಲಿ ಹೊಡ್ಕೊಂಡ್ ಬಂದಿರಲ್ಲ, ಮೊಲ ಹೊಡ್ಕೊಂಡ್ ಬಂದಿರ್ತಾರೆ. ಮೊಲ, ಕೌಸ್ಗ ತಮ್ಮ ವೀರತ್ವವನ್ನ ಪ್ರದರ್ಶನ, ಅವ್ರ ನಾಯಿ ಕರ್ಕೊಂಡು ಹೋಗ್ಬಿಟ್ಟು ನಾಯಿ ಹಿಡ್ಕೊಂಡಿರುತ್ತೆ, ಇವ್ರು ಮಾಡ್ಕೊಂಡ್ ಬಂದಿರೋದು ನೀವು ನೋಡಿರ್ತೀರ. ಇನ್ನು ರಾಜರು ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡಿಬಿಟ್ಟು ಅದನ್ನು ಸೋಲಿಸಿ ಬಂದ್ರೆ, ಅದಕ್ಕೆ ಸೋಲಿಸಿದ್ದಕ್ಕಾಗಿ ಇವ್ರಿಗೆ ಒಂದು ಕುರುಹು ಬೇಕಲ್ವಾ? ಸೊ ಆದ್ದರಿಂದ ಅಲ್ಲಿಂದು ವಿಗ್ರಹ ತಗೊಂಡ್ಬಂದ್ಬಿಡೋದು. ದೇವಸ್ಥಾನದಲ್ಲಿ ಅದು ವಿಗ್ರಹ ಇಲ್ಲ ಅಂದ್ರೆ ಅದು ಮೊಂಡ ಆಗ್ಬಿಡ್ತು, ದೇವಸ್ಥಾನ ಭಂಗ ಆಗೋಗ್ಬಿಡುತ್ತೆ. ಸೊ ಆದ್ದರಿಂದ ಅದನ್ನೇ ತೆಗೆದುಕೊಂಡ್ಬರ್ತಾರೆ, ದೇವಸ್ಥಾನ ಲೂಟಿ ಮಾಡ್ತಾರೆ. ಇದು 7ನೇ ಶತಮಾನದಿಂದ ಅವ್ಯಾಹತವಾಗಿ ದೇವಸ್ಥಾನಗಳ ಲೂಟಿಯನ್ನ ಮಾಡ್ತಾನೆ ಬಂದಿರತಕ್ಕಂಥದ್ದನ್ನ ಇತಿಹಾಸಕಾರ ಆಗಿರ್ತಕ್ಕಂಥ ರಿಚರ್ಡ್ ಈಟನ್ ಅನ್ನೋರು ಮತ್ತು ಇನ್ನೊಬ್ಬರು ರಿಚರ್ಡ್ ಡೇವಿಸ್ ಅನ್ನೋರು ವಿವರವಾಗಿ ಅಧ್ಯಯನ ಮಾಡಿ ಬರ್ತಾರೆ. ಎಷ್ಟು ದೇವಾಲಯಗಳನ್ನ ಎಷ್ಟು ರಾಜರುಗಳು ಲೂಟಿ ಮಾಡಿದ್ರು, ಯಾವಾಗ ಲೂಟಿ ಮಾಡಿದ್ರು, ಈ ಎಲ್ಲ ವಿವರಗಳು ಇದಾವೆ. ಸೊ ನಾವು ಅವುಗಳನ್ನು ಮುಚ್ಚಿಡ್ತೀವಿ. ಈಗೇನೋ ಒಂದು ಇತಿಹಾಸ ಅಂತ ಒಂದು ಪಾಠವನ್ನು ನಾವು ನೀವೆಲ್ಲ ಕಲ್ತಿದೀವಲ್ಲ, ಯಾವತ್ತಾದರೂ ಯಾವ ಇತಿಹಾಸ ಪಾಠದಲ್ಲಿ ಇದೇನಾದರೂ ಹಿಂದೂ ರಾಜರುಗಳು ಲೂಟಿ ಮಾಡಿದ್ರು ಅಂತ ಕಲ್ತಿದ್ದೀರಾ? ನೀವು ನೋಡಿದ್ದೀರಾ, ಓದಿದ್ದೀರಾ? ಯಾಕೆ ಮುಚ್ಚಿಡ್ಲಾಗಿದೆ?
ಮುಸ್ಲಿಂ ರಾಜರು ದಂಡೆತ್ತಿ ದಾಳಿ ಮಾಡಿ ಲೂಟಿ ಮಾಡಿದ್ರು ಅನ್ನೋದು ಮಾತ್ರ ಹೈಲೈಟ್ ಮಾಡ್ತಿರಲ್ವಾ? ಯಾಕೆ ಮತ್ತೆ ಧರ್ಮದ್ವೇಷ, ಮುಸ್ಲಿಂ ದೋಷ ಅಷ್ಟು. ಯಾಕೆ ಈ ಧರ್ಮವನ್ನು ಆರೋಪ ಮಾಡ್ತಿರಲ್ಲಿ? ಇಲ್ಲ. ಆಗಿನ ಕಾಲದಲ್ಲಿ ಇರೋದೇ ಹೀಗೆ, ಒಬ್ಬ ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡ್ತಿದ್ದ, ಸಂಪನ್ಮೂಲ ಲೂಟಿ ಮಾಡ್ತಿದ್ದ. ಹೌದು. ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಮಹಿಳೆಯರನ್ನ ಎತ್ತಾಕೊಂಡ್ಬರ್ತಾ ಇದ್ದ, ಗಂಡಸರನ್ನ ಕರ್ಕೊಂಡ್ಬಂದು ಗುಲಾಮರು ಮಾಡ್ಕೊಳ್ತಾ ಇದ್ದ. ಇದು ಇತಿಹಾಸ. ಸೊ ಆದ್ದರಿಂದ ಒಂದು ಪ್ರಿಸ್ಟೇಜ್ ಅಂತ ಇರ್ತಿತ್ತು, ಪ್ರತಿಷ್ಠೆ. ದಾಳಿ ಮಾಡಿಬಿಟ್ಟು ತೊಗೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ನೀವು ಇತ್ತೀಚೆಗೆ ದರ್ಶನ್ ಅವ್ರದ್ದು ಒಂದು ಸಿನಿಮಾ ಬಂತಲ್ವಾ, ಆ ಸಿನಿಮಾದಲ್ಲಿ ಮತ್ತೊಂದು ಊರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಮೂರ್ತಿಯನ್ನು ಇನ್ನೇನೋ ಎತ್ತಾಕೊಂಡ್ಬಂದು ಈ ಊರಲ್ಲಿ ಪ್ರತಿಷ್ಠಾಪನೆ ಮಾಡೋದು, ಇದೆಲ್ಲವೂ ಸಹಿತ ಇದೆಲ್ಲ ಮೊದಲಿಂದ ಇರ್ತಕ್ಕಂಥದ್ದು. ಆ ನಂತರ ಇತಿಹಾಸಕಾರರೊಬ್ಬರು ಹೆಸರಿದೆ, ಡಾಕ್ಟರ್ ರುಚಿಕಾ ಶರ್ಮಾನ್ ಅವರು. ಅವರು ಸಹಿತ ದೇವಸ್ಥಾನ ಲೂಟಿ ಎಂಬುದು ಹೊಸ ವಿಷಯನಲ್ಲ ರೀ. ಅದು ಭಾರತದ ಹಲವು ದೇವಸ್ಥಾನಗಳನ್ನ ಸ್ವತಃ ಹಿಂದೂಗಳೇ ಲೂಟಿ ಮಾಡಿದ್ದಾರೆ. ಬರೀ ರಾಜರು ಮಾತ್ರ ಅಲ್ಲ, ಹಿಂದೂಗಳನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರೀತಾರೆ. ಅವರು ಅಧ್ಯಯನ ಮಾಡಿಬಿಟ್ಟು ಬರೀತಾರೆ. ಸೊ ಅವರು ಉಲ್ಲೇಖ ಮಾಡ್ತಾರೆ, 11ನೇ ಶತಮಾನದಲ್ಲಿ ರಾಜಹರ್ಷ ಅನ್ನೋನು ಭಾರಿ ಲೂಟಿ ಮಾಡ್ತಿದ್ದಂತೆ. 9ನೇ ಶತಮಾನದಲ್ಲಿ ಶಂಕರವರ್ಮ ಅನ್ನೋನು 64 ದೇವಸ್ಥಾನಗಳನ್ನ ಲೂಟಿ ಮಾಡ್ತಾನೆ. ಅವರು ರುಚಿತಾ ಶರ್ಮಾ ಅವರು ಆಧಾರ ಸಮೇತ ಹೇಳಿದ್ದಾರೆ ಡೀಟೇಲ್ ಆಗಿ. 18ನೇ ಶತಮಾನದಲ್ಲಿ ಪರಶುರಾಮ ಭಾವು ಅನ್ನೋರು ಶೃಂಗೇರಿಯ ಶಾರದಾ ಮಂದಿರವನ್ನು ಲೂಟಿ ಮಾಡ್ತಾರೆ. ಇವರೆಲ್ಲ ರಾಜರ ಅಥವಾ ರಾಜರು, ಸಾಮಂತರು, ಕೆಲವರು ಕಳ್ಳರು, ಯಾರು ಶಕ್ತಿ ಇರೋರು. ಕಳ್ಳರಿಗೆ ಅದು ಅಷ್ಟು ದೊಡ್ಡ ಶಕ್ತಿ ಇರೋದಿಲ್ಲ. ದೇವಸ್ಥಾನ ಲೂಟಿ ಮಾಡೋದು, ದೇವಸ್ಥಾನ ಚಿಕ್ಕ ಪುಟ್ಟ ಉಂಡಿ ಲೂಟಿ ಮಾಡ್ಬೋದು ಅಷ್ಟೇ, ಆಯ್ತಾ. ಪೂರ್ತಿ ದೇವಸ್ಥಾನ ಲೂಟಿ ಮಾಡೋದು, ಅದನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಲ್ಲ ಅವರು. ಸೊ ಆದ್ದರಿಂದ ಗಜ್ನಿ ದಾಳಿ ಮಾಡಿದ್ನಲ್ವಾ ಭಾರತದ ಮೇಲೆ, ಅದಕ್ಕಿಂತ ಮುಂಚೆನೆ ಎಷ್ಟೋ ಜನ ಸೋಮನಾಥ ದೇವಾಲಯವನ್ನ ಲೂಟಿ ಮಾಡಿದ್ದಾರೆ. ಅವರೆಲ್ಲ ಹಿಂದೂ ರಾಜರುಗಳು. ಸೋಮನಾಥ ದೇವಾಲಯದ ಮೇಲೆ ಗಜನಿ ದಾಳಿ ಮಾಡ್ತಾನೆ. ಅದಕ್ಕೆ ಮುಂಚೆನೂ ಬೇಕಾದ ದಾಳಿ ಮಾಡಿದ್ದಾರೆ ಹಿಂದೂರವರು, ಹಿಂದೂ ರಾಜರುಗಳು. ಅನೇಕ ವಿಗ್ರಹಗಳನ್ನ ಕದ್ದಿದ್ದಾರೆ, ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ. ಸೊ ಆದ್ದರಿಂದ ಇವಾಗೂ ಸಹಿತ ಕಳ್ಳತನ ಆಗ್ತವೆ, ದರೋಡೆಗಳಾಗ್ತವೆ. ಎಲ್ಲಿ ದರೋಡೆಗಳಾಗ್ತವೆ, ಕಳ್ಳತನ ಆಗ್ತವೆ? ಬಡವ್ರ ಮೇಲೆ ಮನೆಯಲ್ಲಾಗ್ತವ, ಸ್ಲಮ್ಗಳಲ್ಲಿ ಆಗ್ತವ. ಯಾರ ಸಂಪತ್ತನ್ನ ಕ್ರೋಢೀಕರಣ ಮಾಡಿ ಇಟ್ಕೊಂಡಿರ್ತಾರೋ ಅವ್ರ ಮೇಲೆ ನೋಡ್ಕೊಳ್ಳಿ. ಈ ಲೂಟಿಕೋರರು ಅಥವಾ ಕಳ್ಳರು ಇವರೆಲ್ಲರೂ ಸಹಿತ ಏನು ಮಾಡ್ತಾರೆ, ಶ್ರೀಮಂತರು ಮನೆಯಲ್ಲಿ ಅವನು ಚಿನ್ನಾಭರಣ ಇರೋರನ್ನ ನೋಡಿ, ಯಾರ ಮನೆಯಲ್ಲಿ ಈ ಬ್ಲ್ಯಾಕ್ ಮನಿ ಇರುತ್ತೆ ಇದೆಲ್ಲ ನೋಡಿಕೊಂಡು ವಿಚಾರ ಮಾಡಿಯೇ ಕನ್ನ ಹಾಕ್ತಾರಲ್ವಾ. ಯಾವ್ದಾರ ಊರುಗಳಲ್ಲಿ ನೀವು ಕನ್ನ ಹಾಕಿದ್ರೆ ನೋಡ್ಕೊಡ್ರಿ, ದೊಡ್ಡ ಮನೆ ನೋಡ್ತಾರೆ ಅವರು, ಗುಡಿಸಲು ಮನೇಲಿ ಹೋಗಲ್ಲ. ಸೊ ಆ ರೀತಿಯಾಗಿ ಇಲ್ಲೂ ಸಹಿತ ದೇವಸ್ಥಾನವನ್ನ ಲೂಟಿ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಕಡೆ ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಸಿಂಧೂರ್ ಲಕ್ಷ್ಮಣ್ ಅವ್ರನ್ನ ಉತ್ತರ ಕರ್ನಾಟಕದ ರಾಬಿನ್ ವುಡ್ ಅಂತ. ಅವ್ರ ಕೆಲಸ ಏನಂದ್ರೆ, ಆಗಿನ ಕಾಲದಲ್ಲಿ ಬರಗಾಲ ಎಲ್ಲ ಬೀಳ್ತಿತ್ತು, ಬಡವರೆಲ್ಲ ಇರ್ತಿದ್ರು. ಶ್ರೀಮಂತರ ಮನೆಗೆ ಹೋಗಿ ಜೋಳದ ಚೀಲಗಳನ್ನ ಕದ್ಕೊಂಡ್ಬಂದು ಬಡವ್ರಿಗೆ ಹಂಚೋದು, ಆ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಸಿಂಧೂರ್ ಲಕ್ಷ್ಮಣ ಈ ಬ್ರಿಟಿಷರ ಖಜಾನೆ ಇತ್ತಲ್ಲ, ಅದನ್ನ ಲೂಟಿ ಮಾಡಿದ್ರು. ಆಮೇಲೆ ಜಮೀನ್ದಾರರು ಇರ್ತಾರಲ್ಲ, ಅವ್ರ ಮನೆ ಲೂಟಿ ಮಾಡ್ತಾ ಇದ್ದ, ಮಾಡಿ ಜನರಿಗೆ ಹಂಚ್ತಾ ಇದ್ದ. ಯಾಕೆ ಅವರು ಒಂದು ಉದ್ದೇಶವೇ ಬೇರೆ ಆಗಿರ್ತಿತ್ತು. ಅವ್ರನ್ನ ಜನ ದೇವರಂತ ಪೂಜೆ ಮಾಡ್ತಿದ್ರು. ಆದರೆ ಸಿಂಧೂರ್ ಲಕ್ಷ್ಮಣ ಯಾವುದೇ ದೇವಸ್ಥಾನ ಲೂಟಿ ಮಾಡಿಲ್ಲ, ದೇವಸ್ಥಾನ ವಿಗ್ರಹವನ್ನು ಭಂಗ ಮಾಡಿಲ್ಲ. ಅಲ್ಲ, ಇದೊಂದು ರೀತಿ ಬಂಡಾಯ, ಅದೊಂದು ಶ್ರೀಮಂತರ ವಿರುದ್ಧ. ಅವ್ರ ಉದ್ದೇಶ ಬೇರೆ ಆಗಿತ್ತು, ಆದ್ರೆ ಈ ಲೂಟಿಕೋರ ರಾಜರ ಉದ್ದೇಶವೇ ಬೇರೆ ಆಗಿತ್ತು. ಇವ್ರು ಬರೀ ಲೂಟಿ ಅಷ್ಟೇ, ಲೂಟಿ ಅಲ್ಲ, ದಾಳಿ ಮಾಡುವುದು, ಶತ್ರುಗಳನ್ನು ಸೋಲಿಸುವುದು, ಆ ನಂತರ ತಮ್ಮ ಪ್ರಿಸ್ಟೇಜ್ಗೋಸ್ಕರ ಲೂಟಿ ಮಾಡುವುದು, ಅಂದ್ರೆ ಅವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಕೊಡೋದು. ಹಾಗಾದಾಗ ಈ ದೇವರುಗಳೆಲ್ಲ ಎಲ್ಲರಿಗೂ ಸಮಾನವಾಗಿದ್ವಲ್ಲ ಹಿಂದೂಗಳಿಗೆ ಅನ್ನೋರಿಗೆ. ಅದೇ ರಾಮ, ಅದೇ ಹನುಮಂತ, ಅದೇ ಕೃಷ್ಣ, ಅದೇ ಶಿವ ಅಲ್ವಾ? ಹೌದೌದು. ಅದ ಹೆಸರುಗಳು ಬೇರೆ ಬೇರೆ ಆಗಿರಬಹುದು, ಆದ್ರೆ ಇವ್ರಿಗೆ ಶ್ರದ್ಧೆ ಇರಲಿಲ್ವಾ, ದೇವ್ರ ಮೇಲೆ ಭಕ್ತಿ ಇರಲಿಲ್ವಾ? ಯಾವ ದೇವಸ್ಥಾನವನ್ನು ಲೂಟಿ ಮಾಡ್ತಾ ಇದೀವೋ ಅದು ನಮ್ಮದು, ನಮ್ಮ ದೇವ್ರದ್ದು ಅನ್ನೋದು ಗೊತ್ತಿರಲಿಲ್ವಾ? ಅದರ ಅರ್ಥ ಅಲ್ಲಿ ಶ್ರದ್ಧೆಗಿಂತಲೂ ಭಕ್ತಿಗಿಂತಲೂ ಸಂಪನ್ಮೂಲ, ಸಂಪತ್ತು ಮತ್ತು ಶತ್ರು ದೇಶದ ಆಸ್ತಿ, ಅದನ್ನು ಎತ್ತಾಕೊಂಡು ಹೋಗಬೇಕು ಅನ್ನೋದು ಬಹಳ ಮೂಲ ಕಾರಣ ಇತ್ತು. ಇದೇ ಕಾರಣ, ಇದೇ ಉದ್ದೇಶ ಮುಸ್ಲಿಂ ದೊರೆಗಳಿಗೂ ಇದ್ರು. ಔರಂಗಜೇಬನು ಸಹಿತ ಇದೇ ಕೆಲಸವನ್ನು ಮಾಡಿದ್ದಾನೆ. ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಆಡಳಿತದಲ್ಲೂ ಸಹಿತ ಇದೇ ಕೆಲಸ ಆಗಿದೆ. ಅಲೆಕ್ಸಾಂಡರ್ ಏನ್ ಮಾಡಿದ? ದಾಳಿ ಮಾಡ್ತಾನೆ, ಬೇಕಾದ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾನೆ, ವಾಪಸ್ ತನ್ನ ದೇಶಕ್ಕೆ ಹೋಗೋ ಮಧ್ಯದಲ್ಲಿ ಸಾಯ್ತಾನೆ ಅವನು. ಅಲೆಕ್ಸಾಂಡರ್ ಒಂದು ಕತೆ ಇದೆ, ಬಹಳ ಚೆನ್ನಾಗಿ ಅಂತಂದ್ರೆ, ಅವನು ತನ್ನ ಮಂತ್ರಿ ಕರೆದ್ಬಿಟ್ಟು ಹೇಳ್ತಾನಂತೆ,
ನೋಡಪ್ಪ ನಾನು ಸಾಯ್ತೀನಿ, ಸತ್ತ ಮೇಲೆ ನನ್ನ ಗೋರಿ ಏನಿದೆಯಲ್ಲ ನನ್ನ ಎಲ್ಲಾನು ಮುಚ್ಚಿಬಿಡು ನೆಲದಲ್ಲಿ, ನನ್ನ ಕೈ ಮೇಲಿಡು ಅಂದಂತೆ. ಯಾಕಪ್ಪ ಕೈ ಮೇಲಿಡಬೇಕು ಅಂತ ಕೇಳಿದ್ರೆ ಏನೂ ಇಲ್ಲ, ಅಲೆಕ್ಸಾಂಡರ್ ಅನ್ನುವಂಥ ದೊಡ್ಡ ಚಕ್ರವರ್ತಿ ಬರುವಾಗ ಏನೂ ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗ ಅಂದ್ರೆ ಸತ್ತಾಗ ಏನೂ ತೆಗೆದುಕೊಂಡು ಹೋಗಿಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಿದ್ದಾನೆ. ನೋಡಪ್ಪ ಕೈ ಬರಿಯಾಗಿದೆ, ಖಾಲಿ ಇದೆ, ಇದು ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳ್ತಾನೆ. ಅದರ ಅರ್ಥ ಇಷ್ಟೇನೆ. ಅಂದ್ರೆ ಲೂಟಿಕೋರನಿಗೆ ಕೊನೆಯದಾಗಿ ಜ್ಞಾನೋದಯ ಆಯ್ತು ಅವನಿಗೆ. ಆದ್ರೆ ಅಲ್ಲಿವರೆಗೂ ಅವನು ಸಾಯಿಸಿದಂಥ ಲಕ್ಷಾಂತರ ಜನರ ಬಗ್ಗೆ, ಅವ್ರ ಬದುಕಿನ ಬಗ್ಗೆ, ಅದನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅವನು, ಲೂಟಿಕೋರ ರಾಜ. ಸೊ ಆದ್ದರಿಂದ ಇದು ನಮಗೆ ಹೇಳ್ತಾ ಇರೋದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂತ ಏನು ಬೆಂಬಲಿಸ್ತೀರೋ ಅದು ಅಯೋಧ್ಯೆಯ ಶ್ರೀರಾಮ ದೇವಾಲಯ. ಇವಾಗ ಇಡೀ ದೇಶದ ಆತ್ಮ ಅಂತ ಹೇಳ್ತಾ ಇದ್ದಾರೆ, ಇದು ಹಿಂದೂಗಳ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದಾಗ ರಾಮ ಮಂದಿರವನ್ನ ಲೂಟಿ ಮಾಡಿದವ್ರು ಯಾರು? ದೇವಾಲಯ ಲೂಟಿ ಅವಾಗಷ್ಟೇ ಅಲ್ಲ, ಇವಾಗಲೂ ಕೂಡ ಇವಾಗಲೂ ಬದ್ರಿನಾಥದ ಮೊನ್ನೆ ಬದ್ರಿನಾಥ್ ದೇವಾಲಯದಲ್ಲಿ ಆಯ್ತು, ಲೂಟಿ ಆಗ್ತಾ ಇದೆ. ಮತ್ತೆಲ್ಲಿ ಆಗಿದೆ? ತಿರುಪತಿಯಲ್ಲಿ. ಹೌದು, ಲಾಡುಗಳ ವ್ಯವಹಾರದಲ್ಲಿ ಲೂಟಿ ಮಾಡಿದ್ರು. ಇಲ್ಲಿ ಮೇಲುಕೋಟೆ ಅಂತ ಕೇಳಿದ್ರ ನೀವು, ಅಲ್ಲಿರ್ತಕ್ಕಂಥ ಅರ್ಚಕರು ಅವರೇ ದೇವರ ಕಾಣಿಕೆಗಳನ್ನ ಅವರೇ ಕದ್ಕೊಂಡ್ರು. ಎನ್ಕ್ವೈರಿ ಆಯ್ತು, ಸಿಕ್ಕಾಕೊಂಡ್ರು. ಹೋಗಲಿ, ಅಯ್ಯಪ್ಪ ದೇವಸ್ಥಾನ ಶ್ರದ್ಧಾ ಕೇಂದ್ರ ಅಲ್ವಾ, ಅಲ್ಲಿಯೂ ಸಹಿತ ಚಿನ್ನದ ಏನು ಇದು ಇತ್ತಲ್ವಾ, ವಸ್ತುಗಳು ಸಂಬಂಧಪಟ್ಟದ್ದು, ಅವುಗಳನ್ನ ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರೇ ಲೂಟಿ ಮಾಡಿದ್ರು. ಅಂದ್ರೆ ಇವ್ರಿಗೆ ಆಮೇಲೆ ಇಲ್ಲಿ ಒಂದು ಬೆಂಗಳೂರಲ್ಲಿ ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ, ಗಾಳಿ ಆಂಜನೇಯ ಅಂತ, ಮೈಸೂರು ರೋಡಲ್ಲಿ ಗಮನಿಸಿದೆ ಅಲ್ವಾ. ಅಲ್ಲಿ ಹುಂಡಿ ಕಳೆದು ಇದನ್ನ ಎಣಿಕೆ ಮಾಡುವಾಗ ಅಲ್ಲಿರ್ತಕ್ಕಂಥ ಆಚಾರ್ಯಗಳು, ಅಲ್ಲಿರ್ತಕ್ಕಂಥ ಪುರೋಹಿತರು ಅವರೇ ಬಂಡಲ್ಗಳನ್ನು ಎತ್ತಿ ಎತ್ತಿ ಜೇಬಲ್ಲಿ ಇಟ್ಕೊಳ್ಳೋದು CC ಕ್ಯಾಮ್ರಾದಲ್ಲಿ ಸಿಗಾಕೊಂಡ್ರು. ಒಂದಲ್ಲ ಎರಡಲ್ಲ, ಎಲ್ಲೆಲ್ಲಿ ದುಡ್ಡಿದೆಯೋ, ಎಲ್ಲೆಲ್ಲಿ ಆಸ್ತಿ ಇದೆಯೋ ಎಲ್ಲ ಕಡೆಗೂ ಸಹಿತ ಅಲ್ಲಿರ್ತಕ್ಕಂಥವ್ರೆ ಕಳ್ಳರಾಗ್ತಾರೆ. ದೇವಸ್ಥಾನದ ಒಳಗಡೆ ಹೋಗಿರ್ತಕ್ಕಂಥವ್ರು ಶೂದ್ರರಲ್ಲ, ದಲಿತರಲ್ಲ, ಕೆಳವರ್ಗದವರಲ್ಲ, ಕೂಲಿ ಕಾರ್ಮಿಕರಲ್ಲ,